ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಮೆಕ್ಯಾನಿಕಲ್ ನಿಲ್ಲುವ ತನಕ ನಮ್ಮ ಹೋರಾಟ ಯಾವಾಗಲೂ ಇರುತ್ತದೆ. ಮೆಕ್ಯಾನಿಕಲ್ ನಿಲ್ಲುವ ಹೋರಾಟ ಯಾವಾಗಲೂ ಇರುತ್ತದೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಜೋರಾಗಿ ಪ್ರೆಸ್ ಮೀಟ್ ಮಾಡ್ಬೇಕು, ಯಾರು ತೆಗಿಬಾರ್ದು. ತೆಗೆದ್ರೆ ಏನಾರ ಸ್ಪಂದಿಸ್ತಿಲ್ಲ ಅಂದ್ರೆ ಪ್ರೆಸ್ ಮೀಟ್ ಮಾಡ್ರಿ, ಎಲ್ಲಾರು ಬರ್ಬೇಕು. ಇಲ್ಲಾಂದ್ರೆ ಒಂದ್ ಅಂಗಡಿ ನೀವು 100 ಜನ ಹೋಗ್ರಿ ಬಂದ್ ಮಾಡ್ತಾನೆ ಅವನು, ನಿಜವಾಗ್ಲೂ ಬಂದ್ ಮಾಡ್ತಾನೆ. ಅಸೋಸಿಯೇಷನ್ ಬರೋ ಸ್ಟ್ರಾಂಗ್ ಐತಿ ಅಂತೇಳಿ ನೋಡಿ. ಇಲ್ಲೆಲ್ಲ ಇಷ್ಟೆಲ್ಲ ಬರ್ದಾಡಿ ಸರ್ವಿಸ್ ಮಾಡ್ತಾರೆ ಅಂದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಆಯ್ತು. ಇವತ್ತು ಏನು ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆ ನಗರದ ಮೊಬೈಲ್ ಮೆಕ್ಯಾನಿಕ್ ಅಸೋಸಿಯೇಷನ್ ಇಂದ ಇವತ್ತು ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಕಾರಣ ಇಷ್ಟೇ, ಇವತ್ತೇನು ಉತ್ತರ ಭಾರತದಿಂದ ಬಂದು ಇಲ್ಲಿ ನೆಲೆಸಿ ಅವರು ಹೋಲ್ಸೇಲ್ ವ್ಯಾಪಾರನ ಏನು ಆರಂಭಿಸಿದ್ರು, ಆ ಹೋಲ್ಸೇಲ್ ವ್ಯಾಪಾರದ ಜೊತೆಗೆ ಅವರೀಗ ಮತ್ತೊಂದು ದಂಧೆಯನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಅಸೋಸಿಯೇಷನ್ ಅಲ್ಲಿ ಇರುವಂಥ ಅಂಗಡಿಗಳು 400-500 ಅಂಗಡಿಗಳು ಏನು ಮೆಕ್ಯಾನಿಕ್ ಅಂಗಡಿಗಳಿದ್ವು, 400-500 ಮೆಕ್ಯಾನಿಕ್ ಅಂಗಡಿಗಳ ಅನ್ನವನ್ನು ಕಸಿ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟ, ಈಗ ಅವರೇ ಕೂಡ ಮೆಕ್ಯಾನಿಕ್ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಹೋಲ್ಸೇಲ್ ಅಂಗಡಿಯಲ್ಲಿ ಅವರೇ ಹೋಲ್ಸೇಲ್ ಅಂಗಡಿಗೆ ಅವರೇ ಡಿಸ್ಪ್ಲೇ ಹಾಕೊಡೋದು ಎಲ್ಲ ಏನೇನು ಪ್ರತಿಯೊಂದು ರಿಪೇರ್ ಇದ್ರೆ ಅವರೇ ಮಾಡಿ ಕಸ್ಟಮರಿಗೆ ಕಳಿಸ್ತಾ ಇದ್ದಾರೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 20-30 ಹ್ಯಾಂಡಿಕ್ಯಾಪ್ಗಳು ಇದ್ದಾರೆ. ಅವರು ಕೂಡ ಅಂಗಡಿಗಳನ್ನ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ತೊಂದರೆ, ಎಲ್ಲ ಮೆಕ್ಯಾನಿಕ್ ಅಂಗಡಿಗಳಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇವ್ರು ಯಾವುದೋ ಊರಿಂದ ಬಂದು ಯಾವುದೋ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ಮೇಲೆ ದಬ್ಬಳಿಕೆ ಮಾಡೋಂಥದ್ದು ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಏನೋ ಬಂದಿದ್ದಾರೆ, ಹೋಲ್ಸೇಲ್ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಇವತ್ತೇನು ನಮ್ಮ ಮೊಬೈಲ್ ಅಸೋಸಿಯೇಷನ್ ಏನು ಸಹಕಾರ ಕೊಟ್ಟಿದ್ರು, ಇವತ್ತು ಅವರು ಹೊಟ್ಟೆ ಮೇಲೆ ಇವ್ರು ಹೊಡೆಯೋಂಥ ಕೆಲಸ ಮಾಡ್ದವ್ರೆ. 400-500 ಅಂಗಡಿ ಇವತ್ತು ಬೀದಿಗೆ ಬಿದ್ದಿದ್ದಾವೆ. ಇವತ್ತು ಒಂದು ದಿವಸ ಇವತ್ತು ಬಂದ್ ಮಾಡಿದ್ದಾರೆ ಅಂಗಡಿ. ಎಷ್ಟು ಲಕ್ಷ ಲಾಸ್ ಅಂತಂದ್ರೆ, ಒಬ್ರು ಫೈನಾನ್ಸ್ ಕಟ್ಟಬೇಕು, ಒಬ್ರು ಮನೆಗೆ ಏನೋ ಒಯ್ಬೇಕು, ಇನ್ನೊಬ್ರು ಮಕ್ಳಿಗೆ ಏನೋ ಮಾಡಬೇಕು, ಇದೆಲ್ಲ ಇರುತ್ತೆ. ಅವ್ರಿಗೆ ಈ ಕೂಡಲೇ ಅವ್ರು ಅರ್ಥ ಮಾಡ್ಕೋಬೇಕು. ಇಷ್ಟೊಂದು ಜನನ ಎದುರಾಕೊಂಡು, ಇಷ್ಟೊಂದು ಅಂಗಡಿ ಮಾಲೀಕರನ್ನ ನಾವು ಎದುರಾಕೊಂಡು ಇಲ್ಲಿ ಬಾಳಕ್ಕಾಗಲ್ಲ. ಕರ್ನಾಟಕ ಜನನೇ ಮೇಲ್ಗೈ ಸಾರ್ವಭೌಮರು. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರಿಗೆ ಮನಸ ಇಚ್ಛೆ ಅಂಗಡಿ ಒಳಗೆ ಕೆಲಸ ಮಾಡ್ಕೊಂಡು ನಮ್ಮ ಇಲ್ಲಿ ಇರೋಂಥ ಲೋಕಲ್ಸ್ನವರಿಗೆ ಹೊಡಿತಾ ಇದಾರೆ, ಹೊಟ್ಟೆ ಮೇಲೆ ಹೊಡಿತಾರೆ. ಈ ಕೂಡಲೇ ಅದನ್ನ ನಿಲ್ಲಿಸಿ ಅವ್ರು ಫಸ್ಟಿಗೆ ಏನು ಹೋಲ್ಸೇಲ್ ಮಾಡ್ತಾ ಇದ್ರಲ್ಲ ಆ ದಂಧೆನ ಮಾಡ್ಕೊಂಡು ಹೋಗ್ಲಿ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದು ಬಿಟ್ಟು ಮತ್ತೆ ಅವ್ರು ಏನಾದ್ರು ರಿಪೇರಿ ಮಾಡೋದು ಮತ್ತೇನಾದ್ರು ಕಂಡು ಬಂದ್ರೆ, ಈಗೇನೋ ಬೈಕ್ ಮುಖಾಂತರ ಒಂದು ಸಣ್ಣದೊಂದು ಮನವಿಯನ್ನು ತಲುಪಿಸಿದ್ರಿ ಜಿಲ್ಲಾಧಿಕಾರಿಗಳಿಗೆ. ಇನ್ನೊಂದು 3-4 ದಿವಸದೊಳಗೆ ಏನೋ ಇರ್ತಾರ್ತಾ ಆಗಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಅವ್ರ ಅಂಗಡಿಗಳನ್ನ ಬಾಗ್ಲಾಕಿ ಅವ್ರ ಅಂಗಡಿಗಳ ಮುಂದೆ ನಮ್ಮ ಏನು ಮೊಬೈಲ್ ಮೆಕ್ಯಾನಿಕ್ ಅದಲ್ಲ 10-20 ಜನ ಧರಣಿ ಕುಂದಿರ್ತಾರೆ, ಉಪವಾಸ ಕುಂದಿರ್ತಾರೆ. ಯಾಕಂದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದು ಇವ್ರ ಹೊಟ್ಟೆ ತುಂಬಿಸೋ ಅವಶ್ಯಕತೆ ಇವ್ರಿಗೆ ಇರಬಾರ್ದು. ಇವ್ರು ಅರ್ಥ ಮಾಡ್ಕೋಬೇಕಾಯ್ತು. ನಾವು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿ ನಮಗೆ ಒಂದು ನೆಲೆ ಕೊಟ್ಟಿದ್ದಾರೆ, ದುಡಿಮೆ ಕೊಟ್ಟಿದ್ದಾರೆ. ಆ ದುಡಿಮೆಯನ್ನ ನಾವು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅರಿವು ಅವ್ರಿಗೆ ಇರ್ಬೇಕಾಗಿತ್ತು. ಆದ್ರೆ ಅರಿವು ಅವ್ರಿಗಿಲ್ಲ. ಇವತ್ತು ಇಡೀ ದಾವಣಗೆರೆ ಜಿಲ್ಲೆ, ದಾವಣಗೆರೆಗೆ ಏನು ಲೋಕಲಿಟಿ ಏನಿದ್ದಾರೆ ಪಾಪ ಮೊಬೈಲ್ ಮೆಕ್ಯಾನಿಕ್, ಇವತ್ತು ಅವ್ರ ಪರಿಸ್ಥಿತಿ ನೋಡ್ರಿ ನಿಜವಾಗ್ಲೂ ಬಹಳ ಮನಸ್ಸಿಗೆ ನೋವಾಕತಿ. ಏನಪ್ಪ, ಯಾವುದೋ ಬೇರೆ ರಾಜ್ಯದ ಬಂದು ನಮ್ಮ ಮೇಲೆ ದಬ್ಬಳಿಕೆ ಮಾಡೋ ಅಂತ ಅವಶ್ಯಕತೆ ಅವರೆಲ್ಲ ಅವಲಂಬನೆ ಆಗ್ಬಿಟ್ಟಾರಲ್ಲ. ಅವರಿಗೆ ಏನ್ ಅನ್ಸ್ಬಿಡತ್ತೆ ಅಂದ್ರೆ, ಇವ್ 400-500 ಜನ ಮೊಬೈಲ್ ಅಂಗಡಿಯವರು ನಮ್ಮ ಮೇಲೆ ಅವಲಂಬಿತವ್ರಾಗ್ತಿದ್ದಾರೆ, ನಾವೇನ್ ಮಾಡಿದ್ರು ನಡೀತೈತೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಾರೆ. ಅದು ಹುಚ್ಚು ಕಲ್ಪನೆ. ದೇವರನಾಗ ಅವರು ನಮ್ಮ ಲೋಕಲಿಟಿ ನಮ್ಮ ಕನ್ನಡಿಗರನ್ನ ಏನು ಮಾಡ್ಕೊಳಕ್ ಆಗಲ್ಲ, ನಾವು ಕೂಡ ಬಿಡೋದಿಲ್ಲ. ಈ ಕೂಡಲೇ 2-3 ಸ್ಥಳಗ ಅವ್ರು ಏನಾರ ಬಂದು ಸ್ಪಂದಿಸಿ, ಇಲ್ಲಪ್ಪ ನಾವು ಲೋಕಲ್ ಆಗಿ ನಾವು ಫಸ್ಟ್ ಏನ್ ಬಿಸ್ನೆಸ್ ಮಾಡ್ತಿದ್ವಿ ಅದೇ ಬಿಸ್ನೆಸ್ ಮಾಡ್ತೀವಿ, ನಿಮ್ಗೆಲ್ಲ ಸ್ಪಂದಿಸಿ ನಾವು ಏನು ಸ್ಪಂದಿಸ್ತೀವಿ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಉಗ್ರವಾದ ಧರಣಿಯನ್ನ ಅವ್ರ ಅಂಗಡಿಗಳ ಮುಖಾಂತರ ಬಂದ್ ಮಾಡೋ ಮುಖಾಂತರ ಮಾಡ್ತೀವಿ. ನಿಮ್ಮ ಹೆಸರು ಸರ್? ವೆಂಕಟೇಶ್ ಕೆ, ಕರ್ನಾಟಕ ನವನಿರ್ಮಾಣ ಜಿಲ್ಲಾಧ್ಯಕ್ಷ. ಹೇಳಿ ಸರ್. ಸರ್ ನಮಸ್ತೆ. ದಾವಣಗೆರೆ ಮೊಬೈಲ್ ಮೆಕ್ಯಾನಿಕ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಮಾತಾಡ್ತಿರೋದು. ಈ ಒಂದು ದಿವಸ ಮಂಗಳವಾರ 21ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ.
ಪ್ರತಿಭಟನೆ ಎಲ್ಲ ಯಶಸ್ವಿ ಆಯಿತು. ವಾಲಂಟ್ರಿಯಾಗಿ ನಾವೆಲ್ಲ ನಮ್ಮ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆ ಬೆಂಬಲ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ. ಉದ್ದೇಶ ಕಾರಣ ಏನಪ್ಪ ಅಂದರೆ, ಇಲ್ಲಿರ್ತಕ್ಕಂಥ ಒಂದು 15ರಿಂದ 20 ಹೋಲ್ಸೇಲ್ ಅಂಗಡಿ ಏನು ಮಾಡ್ತದ ಅಂದರೆ, ಈಗ ನಮ್ಮ ವೃತ್ತಿ ಏನಪ್ಪ ಅಂದರೆ ಮೆಕ್ಯಾನಿಕ್ ವೃತ್ತಿ ನಮ್ಮದು. ನಾವು ಯಾವುದೇ ರೀತಿ ಹೋಲ್ಸೇಲ್ ಆಗಲಿ ಬೇರೆ ಆಗಲಿ ಯಾವುದೂ ನಾವು ಮಾಡಲ್ಲ. ಮೆಕ್ಯಾನಿಕ್ ವೃತ್ತಿ ನಾವು ನಂಬ್ಕೊಂಡೆ ಇಷ್ಟು ದಿವಸ ನಾವು 15ರಿಂದ 20 ವರ್ಷದಿಂದ ಜೀವನ ಮಾಡ್ಕೊಂಡು ಬಂದಿದ್ವಿ. ಆ ಮೆಕ್ಯಾನಿಕ್ ವೃತ್ತಿ ನಾನು ಇವರು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ನಾವು ಇಲ್ಲಿರೋರು ಕರ್ನಾಟಕದವರು, ನಾವು ಎಲ್ಲಿ ಹೋಗಿ ನಮ್ಮ ವ್ಯವಹಾರವನ್ನು ಮಾಡ್ಬೇಕು? ನಾವು ಹೋಗಿ ಏನಾರು ರಾಜಸ್ಥಾನ ಅಲ್ಲೆಲ್ಲರೂ ಹೋಗಿ ನಾವು ಮಾಡೋಕ್ಕಾಗುತ್ತೆ ವ್ಯವಹಾರ? ಹೋಗ್ಲಿ, ನಮಗೆ ಬಿಡ್ಕೊಂತಾರ ಅವ್ರ ಊರಲ್ಲಿ. ಆಯ್ತು, ಬೇರೆ ಕಡೆಯಿಂದ ಬಂದಿದ್ರಿ, ನೀವು ಮಾಡ್ಕೊಂಡ್ರಪ್ಪ, ನಮ್ಮ ಕಡೆಯಿಂದ ನೀವು ಬೆಂಬಲ ಕೊಡ್ತಿದ್ವಿ. ಇಷ್ಟು ದಿವಸ ಹೋಲ್ಸೇಲ್ ಮಾಡ್ತಿದ್ರಿ, ನೀವು ಹೋಲ್ಸೇಲ್ ನೀವು ಮಾಡ್ಕೊಂಡು ಹೋಗ್ರಿ, ನಿಮ್ಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಲ್ಲ. ನಮಗೆ ನೀವು ತೊಂದರೆ ಮಾಡಬೇಡ್ರಿ. ಯಾಕಂದರೆ 500ರಿಂದ 600 ಅಂಗಡಿಗಳು ಈಗ ಹೆಂಗಾಗಿದೆ ಅಂದರೆ, ಬಾಡಿಗೆ ಕಟ್ಟೋದು ನಮಗೆ ಐತಲ್ಲ ಕಷ್ಟ ಆಗ್ತೈತಿ. ಈಗ ಮನೆ ನಡೆಸೋದು ದೂರ ಆಯಿತು, ಮನೆ ಹುಡುಗರು ಫೀಸ್ ನಡೆಸೋದು ದೂರ ಆಯಿತು, ಬಾಡಿಗೆ ಕಟ್ಟಿ ನಾವು ಜೀವನ ಮಾಡೋದು ಕಷ್ಟ ಆಗೈತಿ. ಹಂಗಾಗಿ ನಮಗೆ ಭಾಳ ನೋವಾಗಿದೆ. ಆ ನೋವು ನಾವು ಇಷ್ಟು ದಿವಸ ಈಗ 5-6 ವರ್ಷದಿಂದ ನಾವು ತಡ್ಕೊಂಡು ಈಗ ಐತಲ್ಲ ಫೈನಲಿಗೆ ನಾವು ಎಲ್ಲ ಅಂಗಡಿಗಳು ಬಂದ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ನೀವು ಇದನ್ನು ಮಧ್ಯಪ್ರವೇಶ ಮಾಡಿ ನಮ್ಮ ಏನೇ ಸಮಸ್ಯೆ ಇದ್ರು ನೀವು ಕರೆಸಿ ಪರಿಹಾರವನ್ನು ನಮಗೆ ಏನಾರು ಒಂದು ಪರಿಹಾರವನ್ನು ಮಾಡಿಕೊಡಿ. ನಿಮ್ಮ ಹೆಸರು? ಶೇರಲ್ಲಿ ಜಿಲ್ಲಾಧ್ಯಕ್ಷ.